ಇನ್ವೆಸ್ಟರ್ಸ್ ಮೀಟ್ಗೆ ನಾವೇ ಲೀಡರ್ಸ್. ಫಸ್ಟ್ ಟೈಮ್ ಇದೇ ವಿಧಾನಸೌಧದಲ್ಲಿ ಬ್ಯಾಂಕ್ವೆಟ್ ಹಾಲ್ ಅಲ್ಲಿ ನಾವು ಇದನ್ನ ಪ್ರಾರಂಭವನ್ನ ಮಾಡಿದ್ವು. ನಮ್ಮನ್ನು ನೋಡಿ ಇಡೀ ದೇಶದ ಅನೇಕ ರಾಜ್ಯಗಳು ಕೂಡ ಗಮನಿಸಿ ಅವರು ಕೂಡ ಪ್ರಾರಂಭವನ್ನ ಮಾಡಿದ್ದಾರೆ. ಈ ವರ್ಷ 11ನೇ ತಾರೀಕಿಂದ 14ನೇ ತಾರೀಕು ಕೂಡ ಈಗ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ನಾವೀಗಾಗಲೇ ಘೋಷಣೆಯನ್ನು ಮಾಡಿದ್ದೇವೆ. ಎಲ್ಲ ಭಾರತದ ಸಿದ್ಧತೆಗಳನ್ನ ನಡೀತಾ ಇದೆ. ನಮ್ಮ ಕೈಗಾರಿಕಾ ಸಚಿವರು ಮತ್ತು ಟೀಮ್ ಇಬ್ರು ಕೂಡ 16 ದೇಶಗಳಿಗೆ ಭೇಟಿಯನ್ನು ಕೊಟ್ಟು ಈಗಾಗಲೇ ಅವರು ರೋಡ್ ಶೋಗಳು ಕೂಡ ಮಾಡಿ ಅನೇಕರನ್ನ ಆಹ್ವಾನಿಸಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನೇನು ಅವಕಾಶಗಳಿದೆ, ನಮ್ಮಲ್ಲಿರುವಂತಹ ಹ್ಯೂಮನ್ ರಿಸೋರ್ಸಸ್, ನಮ್ಮಲ್ಲಿರುವಂತಹ ಪ್ರಕೃತಿ, ನಮ್ಮಲ್ಲಿರುವಂತಹ ಕಲ್ಚರು, ನಮ್ಮಲ್ಲಿರುವಂತಹ ಮಿನರಲ್ಸ್, ನಮ್ಮಲ್ಲಿರುವಂತಹ ಸೂರ್ಯಕಿರಣ, ಇವೆಲ್ಲ ಕೂಡ ದೊಡ್ಡ ವ್ಯಾಪಕವಾಗಿ ಮಾರ್ಕೆಟ್ ಮಾಡಿ ಇವತ್ತು ಬಹಳ ಜನ ನಮ್ಮ ರಾಜ್ಯಕ್ಕೆ ಇನ್ವೆಸ್ಟ್ ಮಾಡಲಿಕ್ಕೆ ಬಂದಿದ್ದಾರೆ. 11ನೇ ತಾರೀಕು ಪ್ರಾರಂಭ ಮಾಡಿ ಉದ್ಘಾಟನೆ ಮಾಡಿ ಅವತ್ತು MOU ಸೈನ್ ಮಾಡುವಂತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ. 10 ಲಕ್ಷ ಕೋಟಿಗಳನ್ನ ಇನ್ವೆಸ್ಟ್ ಮಾಡಲಿಕ್ಕೆ ಗುರಿಯನ್ನ ಇಟ್ಕೊಂಡು ಈಗಾಗಲೇ 7 ಕೋಟಿಯಷ್ಟು ಆಸ್ ಆನ್ ಟುಡೇ 7 ಲಕ್ಷ ಕೋಟಿಯನ್ನ ದೃಢೀಕರಿಸಿದ್ದಾರೆ. ಒಂದು 60ಕ್ಕೂ ಹೆಚ್ಚು ಬಹಳ ಗಣ್ಯರು ಅವತ್ತು ಬಂದು ಈ ಅನೇಕ ವಿಚಾರಗಳನ್ನ ಅವರು ಸ್ಪೀಕರ್ಸ್ ನಮ್ಮ ಬಗ್ಗೆ, ಈ ರಾಜ್ಯದ ಇನ್ವೆಸ್ಟ್ಮೆಂಟ್ ಬಗ್ಗೆ ಮತ್ತು ಏನೇನು ಇಡೀ ಗ್ಲೋಬಲಿ ಅವಕಾಶಗಳಿದೆ ಅದನ್ನೆಲ್ಲ ಕೂಡ ಚರ್ಚೆಯನ್ನ ಮಾಡಲಿಕ್ಕೆ ಮುಂದಾಗಿದ್ದಾರೆ. 2,000 ಇಂಪಾರ್ಟೆಂಟ್ ಜನ ಇನ್ವೆಸ್ಟರ್ಸ್ ಈಗಾಗಲೇ ರಿಜಿಸ್ಟ್ರೇಷನ್ಗೆ ಮುಂದೆ ಬಂದು ರಿಜಿಸ್ಟ್ರೇಷನ್ ಕೂಡ ಈಗಾಗಲೇ ಮಾಡಿಕೊಂಡಿದ್ದಾರೆ. ಸೊ 18 ದೇಶಗಳು 18 ಕಂಟ್ರೀಸ್ ಆಲ್ ಓವರ್ ದಿ ವರ್ಲ್ಡ್ ಅವು ಕೂಡ ಬರ್ತಾ ಇದ್ದಾರೆ. ಜೊತೆಗೆ 9 ದೇಶದವರು ಪೆವಿಲಿಯನ್ಗಳನ್ನ ಈಗಾಗಲೇ ಅವರು ಹಾಕ್ಲಿಕ್ಕೆ ಅವರು ಕೂಡ ಮುಂದೆ ಬಂದಿದ್ದಾರೆ. ಆಮೇಲೆ ಈ ವರ್ಷ ಬಹಳ ವಿಶೇಷವಾದಂತಹ ನೀತಿ ಏನು ಅಂದ್ರೆ ನಾವು ಅನೌನ್ಸ್ಮೆಂಟ್ ಕರ್ನಾಟಕ ರಾಜ್ಯ ಹೊಸ ಪಾಲಿಸಿಯನ್ನ 2025ರಿಂದ 30ವರೆಗೆ ನ್ಯೂ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀವಿ. ಅವತ್ತೇ ನಮ್ಮ ಹೊಸ ಪಾಲಿಸಿ ಆಕರ್ಷಣೆಯಾಗಿ ನಾವು ಇದನ್ನ ಮಾಡೋಕ್ಕಿಂತ ಮುಂಚಿತವಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳ ಪಾಲಿಸಿ ಏನಿದೆ ಅನ್ನೋದು ಕೂಡ ನಾವು ಇದನ್ನ ಗಮನಿಸಿ ನಾವು ಅವ್ರಿಗಿಂತ ಸ್ವಲ್ಪ ಉತ್ತಮವಾಗಿರಬೇಕು, ಆಕರ್ಷಣೆಗೆ ಇರಬೇಕು ಅಂತೇಳಿ ನಾವು ತೀರ್ಮಾನವನ್ನು ಮಾಡಿ ಅವ್ರಿಗೆ ನಾವು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿನ ನಾವು ಘೋಷಣೆ ಮಾಡ್ತಾ ಇದ್ದೀವಿ. ಆಮೇಲೆ ಕ್ಲೀನ್ ಮೊಬಿಲಿಟಿ ನೀತಿ ಅದು ಕೂಡ ಈ ಸಂದರ್ಭದಲ್ಲಿ 25ರಿಂದ 30 ಕೂಡ ಅನಾವರಣ ಮಾಡಲಿಕ್ಕೆ ನಾವೆಲ್ಲ ಸಿದ್ಧತೆಯನ್ನ ನಾವು ಮಾಡ್ಕೊಳ್ತಾ ಇದ್ದೇವೆ. ಆಮೇಲೆ ಸಿಂಗಲ್ ವಿಂಡೋ ಏಜೆನ್ಸಿಲಿ ಅನೇಕ ಏನೇನು ಪ್ರಪೋಸಲ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಲಿಕ್ಕೆ ಎಲ್ಲ ವ್ಯವಸ್ಥೆ ಆಗ್ತಾ ಇದೆ. SME ಪೋರ್ಟಲ್ ಕೂಡ ಅದೆಲ್ಲ ಈಗಾಗಲೇ ಅದನ್ನ ತಯಾರನ್ನ ಕೂಡ ಮಾಡ್ಬೇಕಾಗಿದೆ. ಇದನ್ನ ನಾವು ಖರೀದಿದಾರರು ಅಂದ್ರೆ ಇನ್ವೆಸ್ಟರ್ಸ್ ಅಂಡ್ ಮಾರಾಟಗಾರರು ಇವರಿಬ್ರು ಕೂಡ ಹೊಂದಾಣಿಕೆ ಮಾಡುವಂತ ಒಂದು ದೊಡ್ಡ ವ್ಯವಸ್ಥೆ ಇವತ್ತು ನಡೀತಾ ಇದೆ. 2,000 SMEಗಳಿಗೆ ಈಗಾಗಲೇ ನಮ್ಮ ಇಂಡಸ್ಟ್ರಿಯಿಂದ ಅನೇಕ ಟ್ರೈನಿಂಗ್ ಗಳನ್ನು ಕೂಡ ಕೊಟ್ಟು ನಮ್ಮ ಸಿದ್ಧತೆಯನ್ನು ಕೂಡ ಇವತ್ತು ಮಾಡಿಕೊಂಡಿದ್ದೇವೆ. ಸುಮಾರು 85 ಸ್ಟಾಲ್ಗಳನ್ನ ಅಳವಡಿಸಿ ನಾವು ಎಕ್ಸಿಬಿಷನ್ ಕೂಡ ಆ ಸ್ಟಾಲ್ ಬಗ್ಗೆ ಅವರು ಹೆಚ್ಚಿಗೆ ಮಾಹಿತಿಯನ್ನು ಕೊಟ್ಕೊಳ್ಳಿಕ್ಕೆ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೇವೆ. ಸೊ ತಾಂತ್ರಿಕ ಕಾರ್ಯಾಗಾರ ಕೂಡ ಒಂದು ವ್ಯವಸ್ಥೆ ಅಲ್ಲಿ ನಾವು ನಮ್ಮ ಸರ್ಕಾರದ ವತಿಯಿಂದ ಈಗಾಗಲೇ ನಾವು ಮಾಡ್ತೇವೆ. ಆಮೇಲೆ ಒಂದು 10 ಟಾಪ್ ಲೀಡರ್ಸ್ ಕೂಡ ದಿಗ್ಗಜರು ಕೂಡ ಇಲ್ಲಿ
ಪಾರ್ಟಿಸಿಪೇಟ್ ಮಾಡಿ ಈಗ 18 ದೇಶಗಳಲ್ಲಿ ದೇಶದ ನಾಯಕರುಗಳು ಕೂಡ ನಾಯಕರು ಮೀನ್ಸ್ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸ್, ಪೊಲಿಟಿಕಲ್ ಕ್ಯಾಪಿಟಲ್ಸ್, ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸ್ ಕೂಡ ಅವರು ಬಂದು ಅನೇಕ ಟೆಕ್ನಿಕಲ್ ಸೆಷನ್ಸ್ ಕೂಡ ಅವರೆಲ್ಲ ಭಾಗವಹಿಸಲಿಕ್ಕೆ ಮುಂದೆ ಬಂದಿದ್ದಾರೆ. ಇವತ್ತು ಒಂದು ಹೊಸದಾಗಿ ನಮ್ಮ ಇಂಡಸ್ಟ್ರೀಸ್ ಮಿನಿಸ್ಟ್ರು ಆಲೋಚನೆ ಮಾಡಿದ್ದಾರೆ. ಏನಂತ ನಮ್ಮ ಸರ್ಕಾರ ಕೂಡ ಅದಕ್ಕೆ ಸಂಪೂರ್ಣವಾಗಿ ಸಮರ್ಥ ಕೊಟ್ಟಿದೆ. ಏನಂತಂದ್ರೆ ಇಷ್ಟು ವರ್ಷ ಬಹಳ ಜನ ಬಂದು ನಮ್ಗೆ ಇನ್ವೆಸ್ಟ್ ಮಾಡಿ ಎಂಪ್ಲಾಯ್ಮೆಂಟ್ ಕ್ರಿಯೇಷನ್ಗೆ ಬಹಳ ಒತ್ತನ್ನ ಕೊಟ್ಟಿದ್ದಾರೆ. ಬಿಯಾಂಡ್ ಬ್ಯಾಂಗ್ಳೂರ್ಗೆ ನಮ್ಮ ಸರ್ಕಾರ ಇವತ್ತು ಬಹಳ ಒತ್ತನ್ನ ಕೊಟ್ಟಿದೆ. ಸೊ ಅದಕ್ಕೆ ಈ ಸಂದರ್ಭದಲ್ಲಿ ಒಂದು 300,000 $3 ಲಕ್ಷ ಪ್ರೈಸ್ ಮನಿ ಕೂಡ ಸ್ಟಾರ್ಟ್ಅಪ್ಗೆ 1,100K ಫಾರ್ ಈಚ್ ಕ್ಯಾಟಗರಿಗೆ $1 ಲಕ್ಷ ಕೊಡಿ ಈಚ್ ಕ್ಯಾಟಗರಿಗೆ ಕೊಡ್ಲಿಕ್ಕೆ ಕೂಡ ನಾವು ಮುಂದಕ್ಕೆ ಬಂದಿದ್ದೇವೆ. ಸೊ ಬಹಳ ಅನೇಕ ಈ ವರ್ಷ 170 ಜನ ನಾವು TGS ಇಂದ ಇವತ್ತು ಇನ್ನು ಇನ್ವಿಟೇಷನ್ ಮಾಡಿದ್ದೀವಿ. ಬಹಳ ಜನ ಎಲ್ಲ ಮುಂದಕ್ಕೂ ಬಂದಿದ್ದಾರೆ. 30+ ಅನೇಕ ಹೊಸ ಸ್ಟಾರ್ಟ್ಅಪ್ಗಳು ಈಗಾಗಲೇ ಮುಂದಕ್ಕೆ ಬಂದು ಬಹಳ ಆಕರ್ಷಣೆಯಾಗಿ ಕರ್ನಾಟಕ ರಾಜ್ಯದ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಅದು ಒಂದು ದೊಡ್ಡ ಶಕ್ತಿಯಾಗಿ ಇವತ್ತು ನಿಂತ್ಕೊಳ್ತಾ ಇದೆ. ಈಗ 1,000 ಜನ ಏನು ಅರ್ಜಿ ಹಾಕಿರೋ ಪೈಕಿ ಈ ಸ್ಟಾರ್ಟ್ಅಪ್ಗೆ ಇವತ್ತು ನಾವು ಎಲ್ಲ ಪ್ರತಿಯೊಂದು ಸ್ಕ್ಯಾನ್ ಮಾಡ್ತಾ ಇದ್ವಿ, ಪ್ರತಿಯೊಂದು ನೋಡ್ತಾ ಇದ್ವಿ. 45 ಜನನ ಈಗಾಗಲೇ ನಾವು ಶಾರ್ಟ್ ಲಿಸ್ಟ್ ಮಾಡಿ ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ನಾವು ಲೈವ್ ಸ್ಟ್ರೀಮ್ಗೆ ನಾವು ಬೇರ್ಕೊಳ್ತೇವೆ. ಹೀಗೆ ಈ ವರ್ಷದ ಒಂದು ಹೊಸ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ಗೆ ಒಂದು ಹೊಸ ಆಕರ್ಷಣೆ ಇದೆ. ಬಹಳ ಜನ ಉತ್ಸಾಹ, ಪ್ರಿಪರೇಷನ್ ಕೂಡ ನಮ್ಮ ಎಂಟೈರ್ ಇಂಡಸ್ಟ್ರಿ ಮಿನಿಸ್ಟರ್ ಅವರ ಮುಖಂಡತ್ವದಲ್ಲಿ ಟೀಮ್ ಎಲ್ಲ ಕಡೆ ಕೂಡ ಪ್ರವಾಸ ಮಾಡಿ ಅವ್ರನ್ನೆಲ್ಲ ಒಪ್ಪಿಸಿ ನೀವು ಬರಬೇಕು, ಎಕ್ಸ್ಪೆಷಲಿ ಬಿಯಾಂಡ್ ಬ್ಯಾಂಗ್ಳೂರ್ ಹೋಗ್ಬೇಕು, ನೀವು ಹೆಚ್ಚಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಇನ್ವೆಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ಎಲ್ಲರೂ ಕೂಡ ಒಪ್ಪಿಸಿ ಬಹಳ ಮುಂದಕ್ಕೆ ಬಂದಿದ್ದಾರೆ. ಸೊ ನಾನು ಎಲ್ಲ ಇನ್ವೆಸ್ಟರ್ಸ್ಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಮಾಡ್ತೀನಿ. ಅವರೇನು ನಂಬಿಕೆಯನ್ನು ಇಟ್ಕೊಂಡು ವಾಟ್ ಎವರ್ ದಿ ಕಾನ್ಫಿಡೆನ್ಸ್ ದೇ ಹ್ಯಾವ್ ರೆಸ್ಟೋರ್ಡ್ ಆನ್ ಅಸ್, ವಿ ವಿಲ್ ಕೀಪ್ ಇಟ್ ಅಪ್ and we will see that they flourish, they create more employment, they create more investment, and it is an important destination in the entire India. We will see that the Bangalore will be maintained, Karnataka will be maintained as one of the best destinations for investment as globally. ಈಗಾಗಲೇ ಉಪಮುಖ್ಯಮಂತ್ರಿಗಳು ಡಿ.ಕೆ. ಶಿವಕುಮಾರ್ ಅವರು ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟು ನಮ್ಮಲ್ಲೇ ಪ್ರಾರಂಭ ಆಗಿ ಈ ಸಲ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟಲ್ಲಿ ಇದೆಲ್ಲ ನಡೀತದೆ ಅನ್ನೋದನ್ನು ಹೇಳಿದ್ದಾರೆ. ಇವತ್ತು ಈ ಒಂದು ಸಭೆ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಒಂದು ದಿವಸ ಸಭೆ ಮಾಡಿ ಸಿದ್ಧತೆಗಳನ್ನ ಎಲ್ಲ ಪರಿಶೀಲಿಸಿ ಅವರಿಗೆ ಮಂದಟ್ ಮಾಡಿಕೊಳ್ಳುವಂಥ ಒಂದು ಮೀಟಿಂಗ್ ಒಂದು ದಿವಸ ನಾವು ಏರ್ಪಡಿಸಿದ್ವಿ. ಅವರ ಕೆಲವೊಂದು ಅನಾರೋಗ್ಯದ ಕಾರಣದಿಂದ ಒಂದು ದಿವಸ ಅವರಿಗೆ ಕಾಲಿಗೆ ಬೆಂಕಿದ್ದರಿಂದ ಅವರು ಈ ಮೀಟಿಂಗ್ ಬರಲಿಕ್ಕಾಗಿಲ್ಲ. ಅದಕ್ಕೆ ನಾವು ಉಪಮುಖ್ಯಮಂತ್ರಿಗಳನ್ನ ಅವರು ಎಲ್ಲ ಸಚಿವರು ಇವತ್ತು ಆಗಮಿಸಿ, ಇನ್ನೂ ಕೆಲವು ಸಚಿವರು ಬೇರೆ ಬೇರೆ ಪ್ರವಾಸದಲ್ಲಿದ್ದಾರೆ. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಸಿದ್ಧತೆಗಳನ್ನ ಎಲ್ಲರೂ ಕೂಡ ದಿವಸ ಉಪಮುಖ್ಯಮಂತ್ರಿಗಳ ಒಂದು ಮಾಡಿದ್ವಿ. ಇನ್ವೆಸ್ಟ್ ಕರ್ನಾಟಕ 2025 ಇದು ಈ ಪ್ರತಿ ವರ್ಷ ಇನ್ವೆಸ್ಟರ್ಸ್ ಮೀಟ್ಗೆ ಸ್ವಲ್ಪ ವಿಭಿನ್ನವಾಗಿ ನಾವು ಮಾಡ್ತಾ ಇದ್ದೀವಿ. ಯಾಕಂದ್ರೆ ಈಗ ಉಪಮುಖ್ಯಮಂತ್ರಿಗಳು ಹೇಳಿದ ಹಾಗೆ ಎಲ್ಲ ರಾಜ್ಯಗಳು ಇವತ್ತು ದಿವಸ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ ಮಾಡ್ತಾರೆ. ಪ್ರತಿಯೊಂದು ರಾಜ್ಯಕ್ಕೆ ಮೊದಲು ಕೇವಲ ಕರ್ನಾಟಕ, ಮಹಾರಾಷ್ಟ್ರ, ಗುಜರಾತ್ ಒಂದು 3-4 ರಾಜ್ಯಗಳಾಗ್ತಿತ್ತು. ಹೀಗಾಗಿ ಈ ಸಲ ನಾವು ಸ್ವಲ್ಪ ಡಿಬೇಟ್ ಮಾಡಿ ಸ್ವಲ್ಪ ಅರ್ಥಪೂರ್ಣವಾಗಿ ಆಗಲಿಕ್ಕೆ ಪ್ರಯತ್ನ ಮಾಡಿದ್ದೀವಿ. ಈ ಗ್ಲೋಬಲ್ ಇನ್ವೆಸ್ಟರ್ಸ್ ಮೀಟ್ 2025 ಏನು ಜಾಗತಿಕ ಬಂಡವಾಳ ಹೂಡಿಕೆದಾರರ ಸಮಾವೇಶ 2025 ಇದೆ. ಇದಕ್ಕೆ ನಾವು ರೀಇಮ್ಯಾಜಿನಿಂಗ್ ಗ್ರೋತ್, ಪ್ರಗತಿಯ ಮರುಕಲ್ಪನೆ ಅಂತೇಳಿ ಅಥವಾ ಬೆಳವಣಿಗೆಯ ಮರುಕಲ್ಪನೆ ಅಂತೇಳಿ ಆ ಒಂದು ನಮ್ಮ ಟೀಮ್ನಲ್ಲಿ ಇದು ಟೆಕ್ ಡ್ರಿವನ್, ಗ್ರೀನ್, ಇನ್ಕ್ಲೂಸಿವ್ ಅಂಡ್ ರೆಸಿಲಿಯಂಟ್ ವರ್ಟಿಕಲ್ಸ್ ಮೇಲೆ ಇದನ್ನ ಮಾಡ್ತಾ ಇದ್ದೀವಿ. ನಾವು ಯಾಕೆ ವಿಭಿನ್ನ ರೀತಿಯಾಗಿ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದೀವಿ. ದಿವಸ 11ನೇ ತಾರೀಕಿಗೆ ಸಾಯಂಕಾಲ
4 ಗಂಟೆಗೆ ಈ ಉದ್ಘಾಟನೆ ಸಮಾರಂಭ ಆಗ್ತದೆ. ಬಹಳಷ್ಟು ಜನ ಇವತ್ತು ಕುಮಾರ್ ಮುಖ್ಯಮಂತ್ರಿ ಮಾಡಿದ್ದಾರೆ, ಆನಂದ್ ಮಹೀಂದ್ರ ಮತ್ತು ಕಿರಣ್ ಮುಜುಮ್ದಾರ್ ಕೊಟ್ಟು ಬಹಳಷ್ಟು ಜನ ಇವತ್ತು ಮಾಡಿದ್ದಾರೆ. ಸೆಂಟ್ರಲ್ ಮಿನಿಸ್ಟರ್ಸ್ಗೂ ಕೂಡ ನಾವೆಲ್ಲರೂ ಕೂಡ ವಿನಂತಿ ಮಾಡ್ಕೊಂಡಿದ್ವಿ, ಪ್ರಧಾನಮಂತ್ರಿಗಳಿಗೂ ಕೂಡ ವಿನಂತಿ ಮಾಡ್ಕೊಂಡಿದ್ವಿ. ಅವರು ಪ್ಯಾರಿಸ್ಗೆ ಫ್ರಾನ್ಸ್ಗೆ ಹೋಗ್ಬೇಕಾಗಿದ್ದು ಅವರನ್ನ ಕೋರಿಕೆಯನ್ನು ಹೇಳಿದ್ದಾರೆ. 13ನೇ ತಾರೀಕಿನವರೆಗೆ ಸೆಷನ್ ಇದೆ. ಅದಾದರೂ ಕೂಡ ಕೆಲವು ಸೆಂಟ್ರಲ್ ಮಿನಿಸ್ಟರ್ಸು ಇನ್ನೊಂದು ಸೆಷನ್ ಬರ್ತಾರೆ, ಕೆಲವೊಬ್ಬರು ಕನ್ಕ್ಲೂಡಿಂಗ್ 14th ಬರ್ತಾರೆ. ಸೊ ಹೀಗಾಗಿ 11th ಆದ್ಮೇಲೆ 12th to 13th 2 ದಿವಸ ಡೆಡಿಕೇಟೆಡ್ ಬಿಸ್ನೆಸ್ ಆಗಬೇಕು ಅಂತೇಳಿ. ಯಾಕಂದರೆ ನಾವು ಉದ್ಘಾಟನೆನೂ ಕೂಡ ಆ ಬಿಸ್ನೆಸ್ ಡೇಸ್ ಹಾಕೊಂಡ್ಬಿಟ್ಟಿದ್ರೆ ಅರ್ಧ ದಿವಸ ಅದರಲ್ಲಿ ಹೋಗ್ತಾ ಇತ್ತು. 2 ಕ್ಲಿಯರ್ ಡೇ ಸ್ವಲ್ಪ ಸೀರಿಯಸ್ ಆಗಿ ಆಗಬೇಕು ಅಂತ ತಿಳ್ಕೊಂಡು ಡೆಡಿಕೇಟೆಡ್ ಆಗಬೇಕು ಅಂತೇಳಿ 12th and 13th ಸೀರಿಯಸ್ ಡೇಸ್ ಆಫ್ ಬಿಸ್ನೆಸ್. ಅಲ್ಲಿ SME ಕನೆಕ್ಟ್ ಇರ್ತದೆ, ವೆಂಚೂರೈಸ್ ಇರ್ತದೆ. 25ಕ್ಕೂ ಹೆಚ್ಚು ಸೆಷನ್ಸ್ ದಿವಸ ನಡೀತದೆ. ಸುಮಾರು ನನಗನ್ಸೋ ಮಟ್ಟಿಗೆ 60ಕ್ಕೂ ಹೆಚ್ಚು ಸ್ಪೀಕರ್ಸ್ ಕನ್ಫರ್ಮ್ ಮಾಡ್ತಾರೆ. ಇದು ಭಾಳಷ್ಟು ಜನ ಕನ್ಫರ್ಮ್ ಮಾಡ್ತಾರೆ. ನಾವು ಯಾವ ರೀತಿ ನಮ್ಮ ಟೈಮು ಮತ್ತು ಇದನ್ನ ಲಭ್ಯತೆ ನೋಡ್ಕೊಂಡು ಇದ್ರು ಸಹ ನಾವು ಸ್ಪೀಕರ್ಸ್ ಇದು ಮಾಡ್ತಾ ಇದ್ದೀವಿ. ಎಕನಾಮಿಸ್ಟ್ ಜೊತೆ ನಾವು ಟೈ ಅಪ್ ಮಾಡ್ಕೊಂಡಿದ್ದೀವಿ ಸಲ. ಎಕನಾಮಿಸ್ಟ್ ಜೊತೆ ಇವತ್ತು ಸಹ ನಾವು ಟೈ ಅಪ್ ಮಾಡಿಕೊಂಡು ಯಾವ ರೀತಿ ದಾವೋಸ್ನಲ್ಲಿ ಅದು ಆಗ್ತದೆ, ಗ್ಲೋಬಲ್ ಇದು ವರ್ಲ್ಡ್ ಎಕನಾಮಿಕ್ ಫೋರಮ್, ಅದರಲ್ಲಿ ಕೆಲವು ಎಲಿಮೆಂಟ್ಸ್ ನಾವು ತಗೊಂಡಿದ್ದೀವಿ. ಪ್ರಪ್ರಥಮ ಬಾರಿಗೆ ಸುಮಾರು 16 ಕಂಟ್ರೀಸ್ ಆರ್ ಪಾರ್ಟಿಸಿಪೇಟಿಂಗ್. 9 ಜನ ತಮ್ಮ ಪವಿಲಿಯನ್ಸ್ ಕೂಡ ಇರ್ತದೆ. SME ಕನೆಕ್ಟ್ನಲ್ಲಿ 2,000 ನಾವು ಈಗಾಗಲೇ ಹೇಳಿದಂಗೆ ಟ್ರೈನಿಂಗ್ ಕೊಟ್ಟಿದ್ದೀವಿ ಕಂಪನೀಸ್ಗಳಿಗೆ. ತದನಂತರ ವೆಂಚೂರೈಸ್ ಅಂದರೆ ಸ್ಟಾರ್ಟಪ್ ಚಾಲೆಂಜ್ ಏನಿದೆ, ಇಂಡಸ್ಟ್ರೀಸೇ ಪ್ರಾಬ್ಲಮ್ ಕೊಡ್ತಾರೆ. ಆ ಪ್ರಾಬ್ಲಮ್ ಕೊಟ್ಟದನ್ನ ರಿಸಾಲ್ವ್ ಮಾಡಲಿಕ್ಕೆ ಸ್ಟಾರ್ಟಪ್ಸ್ಗೆ ಮಾಡ್ತೀವಿ. ಅದರಲ್ಲಿ $1,00,000 ಈಚ್ ಪ್ರೈಸ್. 3 ವರ್ಟಿಕಲ್ಸ್, ಎಲೆಕ್ಟ್ರಾನಿಕ್ಸು, ಆಮೇಲೆ ನಮ್ಮ ಏರೋಸ್ಪೇಸ್ ಅಂಡ್ ಡಿಫೆನ್ಸು ಮತ್ತು EV, ಈ 3ರಲ್ಲಿ $1,00,000 ಈಚು. ಅದು ಇಂಡಸ್ಟ್ರಿ 3 ಅದನ್ನು ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಭಾಳಷ್ಟು ಬಿಸ್ನೆಸ್ ಮೀಟ್ಸ್ನು ಆಗ್ತಾ ಇದ್ದಾವೆ. ಇದ್ರ ಜೊತೆಗೆ ಈಗಾಗಲೇ ನಾವು ಭಾಳ ಸಲ ನೀವು ಪ್ರಶ್ನೆಗಳನ್ನ ಕೇಳ್ತಾ ಇದ್ರಿ, ಎಷ್ಟು ಬಂಡವಾಳ ಬರ್ತದೆ, ಎಷ್ಟು ರಿಯಲೈಸ್ ಆಯಿತು ಅಂತೇಳಿ. ಈ ಸಲ ನಾವು ಭಾಳ 7 ಲಕ್ಷ ಕೋಟಿ ಈಗಾಗಲೇ ನಮಗೆ ಕಮಿಟ್ಮೆಂಟ್ ಬಂದಿದೆ. ಇನ್ನೂ 3 ಲಕ್ಷ ಕೋಟಿ ಕಮಿಟ್ಮೆಂಟ್ ಬರ್ತದೆ. ಮೇಜರ್ ಅನೌನ್ಸ್ಮೆಂಟ್ಸ್ ಎಲ್ಲರೂ ಕೂಡ ನಾವು ಅಲ್ಲೇ ಮಾಡ್ತೀವಿ. ಮತ್ತು ನಮ್ಮ ಗುರಿ ಏನಾಗಿದೆ ಅಂದರೆ ಆ 7 ಲಕ್ಷ ಕೋಟಿ 10 ಲಕ್ಷ ಕೋಟಿ ಏನು ಬರ್ತದಲ್ಲ ಅದರಲ್ಲಿ 70 to 80% ರಿಯಲೈಸ್ ಆಗಬೇಕು. ರಿಪೀಟ್ ದಿಸ್, 70% ರಿಯಲೈಸೇಷನ್ ಆಗಬೇಕು. ಆ ರೀತಿ ನಾವು ಸುಮ್ಮನೆ ಕೆಲವು ರಾಜ್ಯಗಳು ಘೋಷಣೆ ಮಾಡ್ತಾರೆ. ನಮ್ಮ ಪ್ರಿಯಾಂಕ್ ಖರ್ಗೆ ಅವರು IT ಬಿಲ್ಡಿಂಗ್ಸ್ ಎಲ್ಲ ತೊಗೊಂಡು ಹಾಕ್ಕೊಂಡು 50 ಲಕ್ಷ ಕೋಟಿ 25 ಲಕ್ಷ ಕೋಟಿ ಅಂತ ಮಾಡ್ತಾರೆ. ನಾವು ಅಂತ ಮಾಡ್ತಾ ಇರೋ ಭಾಳ ಸಿಸ್ಟಮೆಟಿಕ್ ಆಗಿ ಇದನ್ನು ನಾವು ಏನು MOU ಸೈನ್ ಮಾಡ್ತೀವಿ ಅದು ರಿಯಲೈಸ್ ಆಗಬೇಕು, ನಮಗೆ ಕನ್ವರ್ಟ್ ಆಗಬೇಕು. ಮತ್ತು ಈಗಾಗಲೇ ಉಪಮುಖ್ಯಮಂತ್ರಿಗಳು ಹೇಳಿದಂಗೆ ನಾವು ಹೊಸ ಇಂಡಸ್ಟ್ರಿಯಲ್ ಪಾಲಿಸಿ ತರ್ತೀವಿ. ಮುಖ್ಯಮಂತ್ರಿಗಳು ಹೊಸ ಸರ್ಕಾರ ರಚನೆ ಕೂಡ ಇಮಿಡಿಯೇಟ್ ಆಗಿ ಹೇಳಿದರು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.